ಬೆಂಗಳೂರಿನಲ್ಲಿ ನಡೆದಂತಹ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 11 ಜನರು ಬಲಿಯಾಗಿದ್ದಾರೆ. ಈ ಬಗ್ಗೆ ಮೈಸೂರಿನಲ್ಲಿ ಕೇಂದ್ರ ಸಚಿವ ವಿ ಸೋಮಣ್ಣ ಹೇಳಿಕೆ ಕೊಟ್ಟಿದ್ದಾರೆ. 25 ಲಕ್ಷ ಪರಿಹಾರ ಕೊಟ್ಟರೆ ಜೀವ ವಾಪಸ್ ಬರುತ್ತಾ? ಇಡೀ ಘಟನೆಯಿಂದ ಬೆಂಗಳೂರಿಗೆ ಅತ್ಯಂತ ಕೆಟ್ಟ ಹೆಸರು ಬಂದಿದೆ. ಸಿಎಂ ಪಟಾಲಮ್ಮ ಮಾಡಿದ ಎಡವಟ್ಟಿನಿಂದ ಇಷ್ಟೆಲ್ಲ ಘಟನೆಗಳು ನಡೆದಿವೆ. ಸಿದ್ದರಾಮಯ್ಯ ಅವರಿಂದ ನಾವು ಇಂತಹ ಆಡಳಿತ ನಿರೀಕ್ಷೆಯನ್ನ ಮಾಡಿರಲಿಲ್ಲ. ನಿಮ್ಮ ಜಗಳ ಒಳ ಒಪ್ಪಂದಗಳಿಂದ ಅಮಾಯಕರ ಜೀವ ಹೋಗಿದೆ ಅಂತ ಹೇಳಿ ಮೈಸೂರಿನಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಕೇಂದ್ರ ಸಚಿವ ವಿ ಸೋಮಣ್ಣ ಅವರು. ಕೇಳ್ತೀನಿ, 2 ವರ್ಷ 3 ತಿಂಗಳು 2 ತಿಂಗಳು 3 ತಿಂಗಳು ಆಯಿತು. ನಿಮ್ಮ ಒಡಂಬಡಿಕೆ, ನಿಮ್ಮ ಗುದ್ದಾಟ, ನೀವು ಮಾಡ್ತಾ ಇರ್ತಕ್ಕಂಥ ಕೆಲವು ಅಸಹ್ಯವಾದ ನಡವಳಿಕೆಗಳು ರಾಜ್ಯದ ಜನ ಗಮನಿಸ್ತಾ ಇದ್ದಾರೆ. ಮೊನ್ನೆ RCBಯ ಅದು 18 ವರ್ಷದ ಕನಸು, ಅದರ ಸೂಕ್ಷ್ಮತೆಯನ್ನು, ಗಾಂಭೀರ್ಯತೆಯನ್ನು ಅರ್ಥ ಮಾಡ್ಕೊಳ್ತೀರಾ? ನಾವು ಕೂಡ ಪಾಲುದಾರರು ಅನ್ನೋ ಮಟ್ಟದಲ್ಲಿ ನೀವು ಹೋಗಿ ಇಡೀ ವಿಶ್ವ ಇವತ್ತು ಭಾರತವನ್ನು, ಅದರೊಳಗೆ ವಿಶೇಷವಾಗಿ ಕರ್ನಾಟಕವನ್ನು ಒಂದು ರೀತಿ ಕೀಳು ಮಟ್ಟದಲ್ಲಿ ಕಾಣ್ತಕ್ಕಂಥದಕ್ಕೆ ಕಾರಣರಾಗಿದ್ದೀರಿ. ನಾನು ಒಂದೇ ಒಂದು ಕಿವಿ ಮಾತನ್ನು ರಾಜ್ಯ ಸರ್ಕಾರಕ್ಕೆ ಹೇಳ್ತೀನಿ. 2 ವರ್ಷ 3 ತಿಂಗಳು 2 ತಿಂಗಳು 3 ತಿಂಗಳು ಆಯಿತು. ನಿಮ್ಮ ಒಡಂಬಡಿಕೆ, ನಿಮ್ಮ ಗುದ್ದಾಟ, ನೀವು ಮಾಡ್ತಾ ಇರ್ತಕ್ಕಂಥ ಕೆಲವು ಅಸಹ್ಯವಾದ ನಡವಳಿಕೆಗಳು ರಾಜ್ಯದ ಜನ ಗಮನಿಸ್ತಾ ಇದ್ದಾರೆ. ಮೊನ್ನೆ RCBಯ ಅದು 18 ವರ್ಷದ ಕನಸು, ಅದರ ಸೂಕ್ಷ್ಮತೆಯನ್ನು, ಗಾಂಭೀರ್ಯತೆಯನ್ನು ಅರ್ಥ ಮಾಡ್ಕೊಳ್ತೀರಾ? ನಾವು ಕೂಡ ಪಾಲುದಾರರು ಅನ್ನೋ